ಮುದ್ದು ಸೊಸೆ ಸೀರಿಯಲ್‌ನ ಮುದ್ದಾದ ಹೀರೋಯಿನ್ ಅಂತಾನೆ ಹೇಳಬಹುದು. ಅವರ ಇನ್ನೋಸೆಂಟ್‌ಗೆನೆ ಎಲ್ಲರ ಮನೆ ಮಗಳಾಗಿದ್ದಾರೆ. ಸೊ, ವಿದ್ಯಾ ಪಾತ್ರದಲ್ಲಿ ಅಭಿನಯ ಮಾಡಿರುವಂತಹ ಪ್ರತಿಮಾ ನಮ್ಮ ಜೊತೆಗಿದ್ದಾರೆ. ಮಾತನಾಡ್ಬಿಡೋಣ. ಹಲೋ, ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ಪ್ರತಿಮಾ ಅನ್ಬೋದು, ಮ್ಯಾಮ್ ಎಲ್ಲ ಬೇಡ. ಓಕೆ, ಪ್ರತಿಮಾ ಅವರೇ, ಮತ್ತೆ ಸಮಾಚಾರ? ಹೇಳ್ಬೇಕು ಸಮಾಚಾರ, ನೀವ್ ಹೇಗಿದ್ದೀರಾ? ನಾವು ಸೂಪರ್ ಆಗಿದ್ದೀವಿ. ಸೊ, ಬರೋಣ ಈಗ ಆ್ಯಕ್ಚುಲಿ ನಿಮ್ಮ ಮುದ್ದು ಸೊಸೆ ಸೀರಿಯಲ್ ಬಗ್ಗೆ ನಾವು ಮಾತಾಡೋದಕ್ಕೆ ಬಂದರೆ, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ ಸಾಕಷ್ಟು ಫುಲ್ಲು ಒಂದು ರೀತಿ ಮಿಂಚಿಂಗ್, ಶೈನಿಂಗ್ ಎಲ್ಲ ರಾಕ್ ಆಗಿಬಿಟ್ಟಿದ್ದೀರಾ. ಈಗಂತೂ ಮುದ್ದು ಸೊಸೆ ಅಂತಲೇ ಫೇಮಸ್ ಆಗಿಬಿಟ್ಟಿದ್ದೀರಾ. ಸೊ, ಏನು ಹೇಳ್ತೀರಾ? ಖುಷಿ ಆಗುತ್ತೆ ತುಂಬ. ಅಂದರೆ ಅವಾಗ ಎಲ್ಲ ಕಡೆ ಎಲ್ಲೇ ಹೋದ್ರು ನೀವು ರೀಲ್ಸ್ ಮಾಡ್ತಿರಲ್ಲ ಪ್ರತಿಮಾ ಪ್ರತಿಮಾ ಅಂತಿದ್ರು. ಆದರೆ ಇವಾಗ ಮುದ್ದು ಸೊಸೆ ವಿದ್ಯಾ ಅಲ್ವಾ ನೀನು, ವಿದ್ಯಾ ಅಲ್ವಾ ನಮ್ಮ ಮುದ್ದು ಸೊಸೆ ಅಂತ ಎಷ್ಟು ಜನ ಪ್ರೀತಿ ಕೊಟ್ಟು ಮಾತಾಡಿಸ್ತಾರೆ. ತುಂಬ ಖುಷಿ ಆಗುತ್ತೆ ಅದನ್ನೆಲ್ಲ ನೋಡಿದಾಗ. ಓಕೆ. ಹ್ಮ್. ಸೊ, ಇನ್ನು ಮುದ್ದು ಸೊಸೆ ಧಾರಾವಾಹಿ ಅಂತ ಬಂದಾಗ ಸಾಕಷ್ಟು ಹಿರಿಯ ಕಲಾವಿದರ ಜೊತೆಗೆ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಸೊ, ಏನು ಹೇಳ್ತೀರಾ? ಎಷ್ಟು ಖುಷಿ ಇದೆ ನಿಮಗೆ? ಸಿಕ್ಕಾಪಟ್ಟೆ ಖುಷಿ ಇದೆ. ಎಲ್ಲರೂ ನಮ್ಮ ಸೀರಿಯಲಲ್ಲಿ ಇರೋರು ಆಲ್ಮೋಸ್ಟ್ ಎಲ್ಲರೂ ಸೀನಿಯರೇ. ಸ್ಟಾರ್ಟಿಂಗಲ್ಲಿ ಭಯ ಆಗಿಬಿಟ್ಟಿತ್ತು ತುಂಬ. ಅಂದರೆ ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳ ಜೊತೆ ನಾವು ಹೆಂಗೆ ಆ್ಯಕ್ಟ್ ಮಾಡೋದು, ಅದು ಬೇರೆ. ಆ್ಯಸ್ ಎ ಹೀರೋಯಿನ್ ಆಗಿ ಕನ್ನಡದಲ್ಲಿ ಫಸ್ಟ್ ಪ್ರಾಜೆಕ್ಟ್ ಇದು. ಭಯ ಆಗಿತ್ತು. ಬಟ್ ಹೋಗ್ತಾ ಹೋಗ್ತಾ ಎಲ್ಲರೂ ಹೆಲ್ಪ್ ಮಾಡಿದ್ರು. ಈ ಗಾಲಾಟಿ ಸೀನ್ಗಳಲ್ಲಿ ಡೈಲಾಗ್ಸು ಬರದೇ ಇದ್ದಾಗ ಅವರೆಲ್ಲ ಹೇಳ್ಕೊಡೋದು, ಹಿಂಗೆ ಮಾಡು ಟೆನ್ಷನ್ ತೊಗೋಬೇಡ, ತುಂಬ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ನಮ್ಮ ಸೆಟ್ಟಲ್ಲಿರೋ ಆರ್ಟಿಸ್ಟು ಎಲ್ಲರೂ. ಖುಷಿ ಆಗುತ್ತೆ. ಸೊ, ನಿಮ್ಮದು ಇಂಟೆನ್ಷನ್ ಬಂದು ಯಾವಾಗಲೂ ಒಳ್ಳೇದು ಮಾಡಬೇಕು ಅನ್ನೋದೇ ಆಗಿರುತ್ತೆ. ಬಟ್ ಏನಾದರೂ ಒಳ್ಳೆ ಕೆಲಸ ಮಾಡೋಕೆ ಹೋದಾಗ ಅಲ್ಲಿ ಏನಾದರೂ ಒಂದು ನೆಗೆಟಿವ್ ಆಗಿಬಿಡುತ್ತೆ, ಒಂದು ಕಳಂಕ ಬಂದ್ಬಿಡುತ್ತಲ್ಲ, ಹಿಂಗೆ ಫೇಸ್ ಮಾಡ್ತೀರಾ ನೀವು? ಕಳಂಕ ಬರುತ್ತೆ, ಆದರೆ ಆ ದೇವರನ್ನೊಬ್ಬನಿದ್ದಾನಲ್ಲ, ನೋಡ್ಕೋತಾನಷ್ಟೇ. ಏನೇ ಬಂದರೂ ಸಾಲ್ವ್ ಮಾಡ್ತೀನಿ, ಜೊತೆಲಿ ದೇವರಿದ್ದಾನೆ ಅನ್ನೋ ನಂಬಿಕೆ ಜಾಸ್ತಿ. ಸೊ, ನಿಮ್ಮ ಏಜ್ ಎಷ್ಟು ಕೇಳ್ಬೋದಾ? ಕೇಳಿ. 21. 21 ವರ್ಷಕ್ಕೆ ಫುಲ್ ಮಿಂಚ್ತಾ ಇದ್ದೀರಾ. ಸೊ, ನಿಮ್ಮ ಕೈ ಹಿಡಿಯೋ ಹುಡುಗನ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ, ಹೇಗೆ? ಅಯ್ಯೋ, ಇನ್ನೂ ಲೈಫಲ್ಲಿ ಮಾಡೋದು ತುಂಬ ಇದೆ. ಇನ್ನೂ ತುಂಬ ಇದೆ. ಇವಾಗ ಪ್ರೆಸೆಂಟ್ ಇಲ್ಲ, ಏನೂ ಇಲ್ಲ. ಓಕೆ. ಸೊ, ಈಗ ಲೈಕ್ ಯೂಶ್ವಲಿ ಗರ್ಲ್ಸ್ಗೆ ಇರುತ್ತಲ್ಲ, ನಮ್ಮ ಮದುವೆ ಆಗೋ ಹುಡುಗ ಹೀಗೆ ಇರಬೇಕು, ಈ ರೀತಿ ಕ್ವಾಲಿಟೀಸ್ ಇರಬೇಕು ಅಂತ. ಸೊ, ನಿಮ್ಗೇನು ಅನಿಸುತ್ತೆ, ಏನು ಹೇಳ್ತೀರಾ? ಅಂದರೆ ಎಲ್ಲ ಹುಡುಗಿರಿಗೆ ನಾರ್ಮಲ್ ಆಗಿರ್ಬೇಕಂದ್ರೆ ಕೇರಿಂಗ್ ಆಗಿರಬೇಕು, ಚೆನ್ನಾಗಿ ನೋಡ್ಕೋಬೇಕು, ಲಾಯಲ್ ಆಗಿರಬೇಕು. ಅದೇ, ಅದು ಬಿಟ್ಟರೆ ಇನ್ನೇನಿಲ್ಲ. ಈಗಿನ ಕಾಲದಲ್ಲಿ ಎಲ್ಲಿ ಕಷ್ಟ, ರೇರು ಹುಡುಗರು ಆ ಥರ ಸಿಗೋದು. ಒಂದು ಹುಡುಗಿ ಮೋಸ ಮಾಡಿರ್ತಾಳೆ, ಇಲ್ಲ ಹುಡುಗ ಮೋಸ ಮಾಡಿರ್ತಾರೆ. ಆ ಥರ ಇರಬಾರ್ದು. ಇದ್ರೆ ಪ್ಯೂರ್ ಆಗಿ ಲವ್ ಮಾಡಬೇಕು ಅಷ್ಟೇ, ಲಾಯಲ್ ಆಗಿರಬೇಕು ಅಷ್ಟೇ. ಸೊ, ಇನ್ನು ಹೀರೋ ಆಗಿ ತ್ರಿವಿಕ್ರಮ್ ಅವ್ರ ಜೊತೆಗೆ ನೀವು ನಟನೆಯನ್ನು ಮಾಡ್ತಾ ಇದ್ದೀರಾ. ಸೊ, ಅವರ ನಿಮ್ಮ ಕೆಮಿಸ್ಟ್ರಿ ಹೇಗಿರುತ್ತೆ? ಚೆನ್ನಾಗೇ ಇರುತ್ತೆ. ಅವರು ರೇಗಿಸ್ಕೊಂಡು ಆರಾಮಾಗಿ ಚೆಂದ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಅವರು ಹೀರೋ ಅಂದಾಗ ಫುಲ್ ಶಾಕ್ ಆಗೋಗಿತ್ತು ನನಗೆ. ಅವರು ಅಷ್ಟು ಹೈಟ್ ಇದ್ದಾರೆ, ನಾನು ಇಷ್ಟೇ ಇದ್ದೀನಲ್ವಾ, ಹಿಂಗೆ ಏನು, ಸಿಕ್ಕಾಪಟ್ಟೆ ಟೆನ್ಷನ್ ಆಗಿಬಿಟ್ಟಿತ್ತು. ಬಟ್ ಬರ್ತಾ ಬರ್ತಾ ಜನಕ್ಕೆ ನಮ್ಮ ಜೋಡಿನೇ ತುಂಬ ಇಷ್ಟ ಆಗೋಯ್ತು. ಸೊ, ನಿಮ್ಮ ಜೋಡಿನ ಸಾಕಷ್ಟು ಜನ ಇಷ್ಟಪಡ್ತಾರೆ. ಒಂದು ವೇಳೆ ನೆಕ್ಸ್ಟ್ ನಿಮಗೆ ಬಿಗ್ ಬಾಸಲ್ಲಿ ಒಂದು ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಅದನ್ನು ಯಾವ ರೀತಿ ನೀವು ವೆಲ್ಕಮ್ ಮಾಡ್ತೀರಾ? ಖಂಡಿತವಾಗ್ಲೂ ಆ ಥರ ಅವಕಾಶ ಬಂದರೆ ಖಂಡಿತವಾಗ್ಲೂ ವೆಲ್ಕಮ್ ಮಾಡಿ ಹೋಗ್ತೇನೆ. ಖುಷಿ ಇದೆ. ಹಾಂ, ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ, ಬಿಗ್ ಬಾಸ್ಗೆ ಆಫರ್ ಬಂದಿದೆ ಅಂದರೆ. ಸೊ, ಆ ಒಂದು ಅವಕಾಶ ಕೂಡ ನಿಮ್ದು ಆಗಲಿ. ಜೊತೆಗೆ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ, ಅಥವಾ ಯಾವುದಕ್ಕಾದ್ರೂ ಸೈನ್ ಹಾಕಿದ್ದೀರಾ, ಹೇಗೆ? ಇಲ್ಲ, ಈಗ ಪ್ರೆಸೆಂಟು ಇದು ಮುದ್ದು ಸೊಸೆ ಒಂದು, ಇನ್ನೂ ಒಂದು ತೆಲುಗು ಶಿವಂಗಿ ಸೀರಿಯಲ್ ಒಂದು 2 ಮಾಡ್ತಾ ಇದ್ದೀನಿ. ಇದೇ ಮ್ಯಾನೇಜ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ ನನಗೆ, ಬ್ರೇಕೇ ಸಿಗಲ್ಲ. ಸೊ, ಸದ್ಯಕ್ಕೆ ಇದು ಮಾಡ್ತಾ ಇದ್ದೀನಿ, ನೋಡಬೇಕು ಮುಂದೆ ಏನಾದರೂ ಬಂದರೆ. ಓಕೆ. ಸೊ, ನಿಮ್ಮ ಕಾಲೇಜ್ ಡೇಸ್ಗೆ ಒಂದ್ಸಲ ಹಿಂಗೆ ಬಂದ್ಬಿಡೋಣವಾ? ಓಕೆ. ಸೊ, ಕ್ರಶ್ ಅಂತ ಆದರೆ ಅವರ ನೇಮ್ ಏನಾಗಿತ್ತು? ಫಸ್ಟ್ ಕ್ರಶ್ ಅಪ್ಪ ನನಗೆ ಅಂತ ನೋಡಿದ ತಕ್ಷಣ ಅನಿಸಿದ ಫೀಲಿಂಗ್ ಯಾರು? ನನಗೆ ಈ ಸ್ಕೂಲಲ್ಲಿ ಕಾಲೇಜಲ್ಲಿ ಯಾರೂ ಇರಲಿಲ್ಲ. ನನಗೆ ಕಿಚ್ಚ ಸುದೀಪ್ ಸರ್ ಆದರೆ ಫಸ್ಟಿಂದನೂ ಅವರೇ ಕ್ರಶ್ಶು, ಅವರೇ ಅಷ್ಟೇ. ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ಇನ್ನು ಕಿಚ್ಚ ಸುದೀಪ್ ಸರ್ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತೆಲ್ಲ ಏನಾದರೂ ಅಂದ್ಕೊಂಡಿದ್ದೀರಾ, ಹೇಗೆ? ಅವ್ರನ್ನ ನೋಡಿದ್ರೆ ಸಾಕು, ಆ ಥರ ಏನಾದರೂ ಆ್ಯಕ್ಟ್ ಮಾಡೋ ಅವಕಾಶ ಏನಾದರೂ ಬಂತು ಅಂದರೆ ಖಂಡಿತವಾಗ್ಲೂ ಮಾಡ್ತೀನಿ. ಲೈಕ್ ಇವಾಗ ಒಂದು ರೀತಿ ಮುದ್ದಿನ ಸೊಸೆ ಆಗಿ ಕೇವಲ ಧಾರಾವಾಹಿ ಅಂತಲ್ಲ, ಎಲ್ಲರ ಮನೆಗೂ ಕೂಡ ಮುದ್ದಿನ ಸೊಸೆ ಎಷ್ಟೊತ್ತಿಗೆ ಬರುತ್ತೆ, ಆ ಸೀರಿಯಲ್ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಇದೆ. ಸೊ, ಜನರು ನಿಮ್ಮನ್ನು ಹೋಗಬೇಕಾದ್ರೆ ಅಥವಾ ಎಲ್ಲಾದರೂ ಸಿಕ್ಕಿದಾಗ ರೆಕಗ್ನೈಸ್ ಮಾಡಿದಾಗ ಆ ಒಂದು ಖುಷಿ ಹೇಗಿರುತ್ತೆ? ಏನಾಗಿತ್ತು ಗೊತ್ತಾ, ನಾನು ಹಬ್ಬಕ್ಕೆ ಹೋಗಿದ್ದೆ, ಊರ ಜಾತ್ರೆಗೆ ಹೋಗಿದ್ದೆ. ನಮ್ಮಮ್ಮ ಎಲ್ಲರೂ ಹೇಳೋರು, ಮಾಸ್ಕ್ ಹಾಕ್ಕೊಂಬಿಡು ಕಾಣಲ್ಲ ಅಂತ.
ನಾನು ಮಾಸ್ಕ್ ಹಾಕೊಂಡು ಹೋದ್ರೂ ನೀವು ಮುದ್ದು ಸೊಸೆ ವಿದ್ಯಾ ಅಲ್ವಾ, ಮುದ್ದು ಸೊಸೆ ವಿದ್ಯಾ ಅಲ್ವಾ ಅಂತ ಅಂದು ನೀವು ನನ್ನ ವ್ಲಾಗ್ಸ್ ಎಲ್ಲ ನೋಡಬೇಕು ನೀವು ಯೂಟ್ಯೂಬಲ್ಲಿ. ಫುಲ್ಲು ಜನ ಎಷ್ಟು ಪ್ರೀತಿ ಕೊಟ್ಟು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ. ಸಿಕ್ಕಾಪಟ್ಟೆ ಖುಷಿಯಾಗ ರೋಡಲ್ಲೆಲ್ಲ ಹಿಂಗೆ ಹೋಗ್ಬೇಕಾದ್ರೆ ಅವರೆಲ್ಲ ಮಾತಾಡ್ತಾರೆ, ಮುದ್ದು ಸೊಸೆ ವಿದ್ಯಾ ಅಲ್ವಾ ಇವರು, ವಿದ್ಯಾ ನೋಡು ವಿದ್ಯಾ ಹೋಗ್ತಿದ್ದಾಳೆ ವಿದ್ಯಾ, ಒಂದು ಫೋಟೋ 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 ಅಂತಾರೆ. ಎಷ್ಟು ಖುಷಿಯಾಗುತ್ತೆ ಅದು. ಸಿಗಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ಆ ಥರದ್ದೆಲ್ಲ. ಸೊ ಇನ್ನು ನಿಮ್ಮ ಧಾರಾವಾಹಿಯಲ್ಲಿ ಆ್ಯಕ್ಚುಲಿ ನಿಮ್ದು ಯಾವುದೇ ಪಾತ್ರ ಅಂತ ಬಂದಾಗ ಕೂಡ ಅಳುವಂಥ ಸೀನ್ಸ್ ಜಾಸ್ತಿ ಇರುತ್ತೆ. ಫುಲ್ ಗ್ಲಿಸರಿನ್ ಬಾಟಲ್ ಎಷ್ಟು ಖಾಲಿ ಮಾಡ್ತೀರಾ ನೀವು? ಅಷ್ಟು ಜಾಸ್ತಿ ಇಲ್ಲ ನನಗೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನನಗೆ ಸೀನ್ಗಳಲ್ಲಿ ನಾವೆಲ್ಲ ಮಾಡ್ತೀವಲ್ವ, ನಂಗೆ ಫೇವ್ರೇಟ್ ಅಂದರೆ ಅಳೋ ಸೀನ್ಗಳೇ ನನಗೆ. ಕೆಲವೊಂದು ಸತಿ ಆ ಸಂದರ್ಭ ತಕ್ಕಂಗೆ ಏನಾದರೂ ಸೀನ್ಗಳಿತ್ತು, ತುಂಬ ಕನೆಕ್ಟ್ ಆಯಿತು ಅಂದರೆ ನಿಜ ಹತ್ಬಿಡ್ತೀನಿ. ಇದು ಯಾವ್ದು ಸೀನ್ ಗೊತ್ತಾ, ನಂದು ಪ್ರೆಗ್ನೆನ್ಸಿನಲ್ಲಿ ಒಂದು ಸೀನ್ ಬರುತ್ತೆ. ಈಶ್ವರ್ಯಮ್ಮ ಬಂದುಬಿಟ್ಟು ಅದು ಬಟ್ಟೆ ಎಲ್ಲ ಎಳಿತಾರೆ. ಆ ಸೀನಲ್ಲಿ ನೀವು ನಂಬ್ತಿರೋ ಇಲ್ಲೋ, ರಿಯಲ್ಲಾಗಿ ಹತ್ತಿರೋದು ನಾನು. ಅದು ಫುಲ್ಲು ಹೋಲ್ ವೈಡ್ ಮಾಡ್ತಾಯಿದ್ರು. ಫಸ್ಟ್ ನಾನು ಎದ್ದು ಅಮ್ಮಮ್ಮನ ಕಾಲಿಗೆ ಬಿದ್ದು ಅವ್ರ ಹತ್ರ ಕ್ಷಮೆ ಕೇಳಿ, ಅದಾದಮೇಲೆ ಮಾವಯ್ಯನ ಹತ್ರ ಬಂದುಬಿಟ್ಟು ಕೀ ಇಟ್ಟು ಅದು ನೋಡಿ ಮತ್ತೆ ಹೋಗ್ಬಿಟ್ಟು ಭದ್ರನ ಕಾಲಿಗೆ ಬೀಳ್ತೀನಿ. ಅದೆಲ್ಲ ರಿಯಲಾಗಿ ಎತ್ತಿದ್ದು ನಾನು. ಸೊ ನಿಮ್ಮ ಆ್ಯಕ್ಚುಲಿ ಸೀರಿಯಲ್ ಅಂತ ಬಂದಾಗ ನಿಮ್ಮ ಒಂದು ಡ್ರೀಮ್ ಬಂದು ಎಜುಕೇಷನ್ನ ಮಾಡಬೇಕು, ಎಜುಕೇಷನ್ನ ಪಡೆದುಕೊಳ್ಬೇಕು, ನಿಮ್ಮದೇ ಆಗಿರುವಂಥ ಒಂದು ಡ್ರೀಮ್ ಇರುತ್ತೆ, ಅದನ್ನು ಫುಲ್ಫಿಲ್ ಮಾಡಬೇಕು ಅಂತ ಹೋರಾಟ ಮಾಡ್ತೀರಾ. ಬಟ್ ಪ್ರತಿಯೊಂದು ಸ್ಟೆಪ್ಪಲ್ಲೂ ಕೂಡ ಏನೋ ಒಂದು ರೀತಿ ಪೇಯ್ನ್ಗಳು, ಸ್ಟ್ರಗಲ್ಗಳಿದೆ, ಅವನ್ನೆಲ್ಲ ಫೇಸ್ ಮಾಡಿ ಮುಂದೆ ಹೇಗೆ ಹೋಗ್ತೀರಾ? ನಿಮ್ಮ ಕನಸನ್ನು ನೀವು ಫುಲ್ಫಿಲ್ ಮಾಡ್ತೀರಾ? ನಾನು ಹೋರಾಡ್ತಾ ಇರೋದೇ ನನ್ನ ಮದುವೆಗಿಂತ ಮುಂಚೆ ನಂಗೆ ಏನಿದ್ದಿತ್ತು, ನಾನು ಒಂದು ದೊಡ್ಡ ಡಾಕ್ಟರ್ ಆಗಬೇಕು. ಅದೇ ನನ್ನ ಕನಸು, ನನ್ನ ಗುರಿ ಎಲ್ಲ ಅದೇ ಆಗಿತ್ತು. ಆದರೆ ಈಗ ಏನಾಗಿದೆ, ನಮ್ಮ ಯಜಮಾನ್ರು ಬಂದ್ಬಿಟ್ಟು ಎಲ್ಲರೂ ಮುಂದೆ ಮಗು ನಂದಲ್ಲ ಅಂತ ಹೇಳಿದ್ದಾರೆ. ಅದು ಒಂದು ನಾನು ಮೇನ್ ಅದನ್ನು ಪ್ರೂವ್ ಮಾಡಬೇಕು, ಈ ಮಗು ಅವ್ರದ್ದೇ ಅಂತ. ಅದು ಪ್ರೂವ್ ಮಾಡಬೇಕು. ಇನ್ನು ಒಂದು ನಾನು ಡಾಕ್ಟರ್ ಆಗಲೇಬೇಕು. ಈಗ ನನ್ನ ಜೀವನಕ್ಕಿರೋದು ಮೇನ್ ಆಧಾರ ಅದೇ. ನಾನು ಓದಿ ಒಂದು ಒಳ್ಳೆ ಪೊಸಿಷನ್ಗೆ ಹೋದರೆ ಮುಂದೆ ನನ್ನ ಮಗನ ನಾನು ನೋಡ್ಕೋಬೋದು. ಸೊ ಓದ್ತೀನಿ, ಡಾಕ್ಟರ್ ಆಗೇ ಆಗ್ತೀನಿ. ಅದು ಏನೇ ಆಗಲಿ, ಯಾರು ಎಷ್ಟೇ ಕಷ್ಟ ಕೊಡಲಿ, ಏನೇ ಕೊಡಲಿ ಆಗ್ತೀನಿ. ಸೊ ಆ್ಯಕ್ಚುಲಿ ನಿಮ್ಮ ಹಸ್ಬೆಂಡ್ ಅವ್ರು ಬಂದು ಮಗು ನಂದು ಅಲ್ವೇ ಅಲ್ಲ ಅಂತ ಅಂದಾಗ ಆ್ಯಕ್ಚುಲಿ ಆ ಒಂದು ಸಿಚುಯೇಷನ್ ನಿಜಕ್ಕೂ ಫೇಸ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಬಿಕಾಸ್ ಒಂದು ತಮಾಷೆ ಅಂತ ಬಂದಾಗ ನಗಬಹುದು, ಅಳು ಅಂತ ಬಂದಾಗ ಅಥವಾ ಕೋಪ ಅಂತ ಬಂದಾಗ ಅದನ್ನು ತೋರಿಸ್ಕೊಡ್ಬೋದು. ಬಟ್ ಇಂತಹ ಒಂದು ಸಿಚುಯೇಷನ್ ಬಂದಾಗ ನೀವು ಅದನ್ನು ಯಾವ ರೀತಿ ಫೇಸ್ ಮಾಡಿದ್ರಿ? ಆ ಒಂದು ಟಾಸ್ಕ್ ನಿಮಗೆ ಹೇಗಿತ್ತು? ತುಂಬ ಕಷ್ಟ. ಏನು ಗೊತ್ತಾ, ಒಬ್ಬ ಆರ್ಟಿಸ್ಟ್ಗಳಿಗೆ ಕೆಲವೊಂದು ಸೀನ್ ತುಂಬ ಕನೆಕ್ಟ್ ಆಗಿಬಿಡುತ್ತೆ. ಆ ಸೀನ್ ನಂಗೆ ತುಂಬ ಕನೆಕ್ಟ್ ಆಗ್ತಾ. ಆ್ಯಕ್ಚುಲಿ ಅಷ್ಟು ಜನದ ಮುಂದೆ ನನ್ನ ಅಷ್ಟು ಪ್ರೀತಿ ಮಾಡೋ ಗಂಡ, ಅಷ್ಟು ಕೇರ್ ಮಾಡೋ ಗಂಡ, ನನ್ನ ಗೆಲುವಲ್ಲಿ ಸೋಲಲ್ಲಿ ಜೊತೆಯಾಗಿದ್ದಿದ್ದ ಗಂಡ ಹಂಗಂದಾಗ ಅದು ಹೆಂಗಾಗುತ್ತೆ ಅಂದರೆ ಭಯ ನಗಬೇಕು. ಆದರೆ ಅಲ್ಲ, ಅದು ಮೈ ಮೇಲೆ ಬರ್ತಾ ಬೇಕು. ಅದಕ್ಕೆ ಅಂದರೆ ಎಲ್ಲದರಲ್ಲೂ ಸಪೋರ್ಟಿವ್. ಅಂದರೆ ಮನೆಯವ್ರಿಗೆ ಗೊತ್ತಿಲ್ದಂಗೆ ನನ್ನ ಓದೋದಕ್ಕೆ ಕರ್ಕೊಂಡು ಹೋದ್ರು, ಎಲ್ಲ ಮಾಡಿದ್ರು ನನಗೋಸ್ಕರ. ಮಾವಯ್ಯನ ಮುಂದೆ ಅವರು ಅವಮಾನ ಆಯಿತು ಅವರಿಗೆ. ಅದೆಲ್ಲ ಆಗಿ ಏನೇ ಆದರೂ ನನ್ನ ಗಂಡ ನನ್ನ ಕ್ಷಮಿಸ್ತಾನೆ, ನಾನು ಪ್ರೆಗ್ನೆಂಟ್ ಅಂತ ಹೋಗಿ ಹೇಳಿದ್ರೆ ಅನ್ನೋ ಒಂದು ನಂಬಿಕೆ ನನಗಿತ್ತು. ಅದು ಹೋಗಿ ಹೇಳಿದಾಗ ಹೆವೆನ್. ಅದಂತೂ ಯಾವ ಹೆಣ್ಮಕ್ಳು ಲೈಫಲ್ಲೂ ಆ ಥರ ಒಂದು ಪರಿಸ್ಥಿತಿ ಬರಬಾರ್ದು ನಿಜವಾಗ್ಲೂ. ಅದು ನಾರ್ಮಲಾಗಿ ನಾವು ಆ್ಯಕ್ಟ್ ಮಾಡ್ತಾನೆ ನಮ್ಗೆ ಫುಲ್ ಇನ್ವಾಲ್ವ್ ಆಗಿಬಿಟ್ಟಿದ್ದೀನಿ. ನಾನು ಅದರಲ್ಲಿ ಫುಲ್ ಇನ್ವಾಲ್ವ್ ಆಗಿಬಿಟ್ಟು ಅಳ್ತಾ ಇದ್ದೀನಿ ನಾನು. ಯಪ್ಪ, ಈ ಅಂದರೆ ಇರ್ತಾರೆ, ರೇರ್ ಇರೋದು. ಬಟ್ ಇಷ್ಟು ಪ್ರೀತಿ ಮಾಡೋ ಗಂಡ ಹಂಗೆ ಹೇಳ್ಬಿಟ್ನಲ್ಲ ಅನ್ನೋದು ಅದು ತುಂಬ ಕೊರಗಿದೆ. ಸೊ ಇನ್ನು ಮದುವೆ, ಕಣ್ಮಣಿ ಮದುವೆ ಅಂತ ಬಂದಾಗ ನೀವು ಪಟ್ಟಿರುವಂಥ ಹೋರಾಟ ಮಾತ್ರ ನಿಜಕ್ಕೂ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅದೇನು ಫ್ಯಾಕ್ಟ್ ಏನು, ರಿಯಾಲಿಟಿ ಏನು ಅನ್ನೋದು ನಿಮಗೆ ಗೊತ್ತಿದೆ. ಬಟ್ ಅದನ್ನು ಬಂದು ಎಲ್ಲರ ಎದುರುಗಡೆ ಹೇಳೋದಕ್ಕಾಗಲ್ಲ. ಜೊತೆಗೆ ಇನ್ನೇನು ಅವ್ರು ಟೆಂಪಲಲ್ಲಿ ಇದ್ದಾರೆ ಅನ್ನೋ ಮೂಮೆಂಟಲ್ಲಿ ನೀವು ಹೋಗ್ತೀರಾ, ಕಟ್ಟಿ ಅಂತ ಒಂದು ಡೈಲಾಗ್ ಬೇರೆ ಹೊಡಿತೀರಾ. ಸೊ ನಾವು ಎಲ್ಲರೂ ಏನಪ್ಪ ಇದು ಹಿಂಗೇನು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಏನಾಗುತ್ತೆ ಅಂತ. ಸೊ ಅದು ಹೇಗಿತ್ತು ಆ ಒಂದು ಸೀನ್ಸ್? ಅದೆಲ್ಲ ತುಂಬ ಚೆನ್ನಾಗಿತ್ತು ಸೀನ್ಸು. ಹೊಸದಾಗಿ ಈಗ ನಮ್ಮ ಕಣ್ಮಣಿ ಮತ್ತು ರಾಖಿ ಎಲ್ಲ ಬಂದಿದ್ದಾರೆ. ಖುಷಿ ಆಯಿತು ಅವರಿಬ್ರನ್ನ ನೋಡಿ. ಚೆಂದ ಇರ್ತಾರೆ ಎಲ್ಲರ ಜೊತೆ. ಆ ಸೀನ್ಗಳು ಮಾಡ್ಬೇಕಾದ್ರೆ ಫುಲ್ ಫನ್ ಮಾಡ್ಕೊಂಡೇ ಮಾಡಿರೋದು ನಾನು. ಆ ಟೆಂಪಲಲ್ಲಿ ಹೋಗ್ತೀವಲ್ಲ ಅಲ್ಲಿ, ಅದೇ ನಾ ಹೇಳಿದ್ನಲ್ಲ ರಾಖಿ ಅಂತ, ಅದು ತರಲೆ ಅಂದರೆ ತರಲೆ. ಮಾತಾಡ್ತಾನೇ ಇರ್ತಾರೆ, ಏನೋ ಒಂದು ಕಾಮಿಡಿ ಹೇಳೋದು, ನಗ್ಸೋದು ಎಲ್ಲ ಮಾಡ್ತಾ ಇರ್ತಾರೆ. ಆ ಸೀನ್ ಅದೇ ಕಟ್ಟಿ ಅಣ್ಣ ತಾಳಿ, ಕಟ್ಟಿ ಅದು ಒಂದು ಫನ್ ಮಾಡ್ಕೊಂಡು ಮಾಡಿದ್ವಿ. ಕೆಲವು ಅವ್ರ ಜೊತೆ ಇದ್ದಿದ್ದು ಆಲ್ಮೋಸ್ಟ್ ಎಲ್ಲ ಫನ್ ಮಾಡ್ಕೊಂಡು ಮಾಡಿದ್ವಿ ಸೀನ್ಗಳು.
ಇನ್ನು ಅಮ್ಮಮ್ಮ ಅಂತ ಬಂದಾಗ ನಿಮಗೆ ಆಕ್ಚುಲಿ ಬಹುಶಃ ತುಂಬಾ ಕನೆಕ್ಟಿವಿಟಿ ಇದೆ ಅಂತ ಅನ್ಸುತ್ತೆ. ಯಾಕೆ ಪ್ರಾರಂಭದಲ್ಲಿ ಫುಲ್ ಅಪೋಸ್ ಮಾಡ್ತಾರೆ. ಅಂದ್ರೆ ಆಗೋದಿಲ್ಲ ಅನ್ನೋ ಲೆವೆಲ್‌ಗೆ ನಿಮ್ಮನ್ನ ತುಳಿಬೇಕು ಅನ್ನೋ ಒಂದು ಎಫರ್ಟ್ಸ್‌ನಲ್ಲಿರ್ತಾರೆ. ಬಟ್ ದಿನ ಕಳೆದಂತೆ ಎಲ್ಲ ಚೇಂಜ್ ಆಗತ್ತೆ. ಸೊ ಹೇಗನ್ಸುತ್ತೆ ಅಮ್ಮಮ್ಮನ ಜೊತೆಗೆ ಪಾತ್ರ ಒಂದು ಅಭಿನಯ ಮಾಡೋದಕ್ಕೆ? ಅದೇ ನಾನು ಹೇಳಿದ್ನಲ್ಲ, ಕೆಲವೊಂದು ಸೀನ್‌ಗಳು ಅವ್ರ ಜೊತೆನೂ ಅಳೋ ಸೀನ್‌ಗಳು ಬರುತ್ತೆ. ಕೆಲವೊಂದು ನಿಜವಾಗ್ಲೂ ಅವರು ಹತ್ತು ಬಿಡ್ತಾರೆ. ನಾನು ಹತ್ತು ಬಿಡ್ತೀನಿ. ಮತ್ತೆ ನಮ್ಮಮ್ಮ ಹರಿಣಿ ಅಮ್ಮ ಇದ್ರಲ್ಲ, ಅವ್ರ ಜೊತೆ ಸೀನ್‌ಗಳು ಮಾಡ್ಬೇಕಾರೆ, ನನ್ನ ತಂಗಿ ಸರು ಜೊತೆ ಸೀನ್ ಮಾಡ್ಬೇಕಾರೆ, ಮತ್ತೆ ಭದ್ರನ್ ಜೊತೆ ಸೀನ್ ಮಾಡ್ಬೇಕಾರೆ, ಫುಲ್ಲು ಅದು ಎಮೋಷನ್ ಸೀನ್ ಇದ್ರೆ ಫುಲ್ಲು ಎಮೋಷ್ನಲ್ ಆಗಿ ಹೊರ್ಟೋಗುತ್ತೆ. ಫುಲ್ ನಗೋದು, ಫನ್ ಇದ್ರೆ ಫುಲ್ ಫನ್ನಾಗಿ ಹೊರ್ಟೋಗುತ್ತೆ. ಅವ್ರ ಜೊತೆ ಮಾಡೋದು ಒಂಥರ ಖುಷಿ. ಲಕ್ಷ್ಮಿ ಅಮ್ಮನ ಜೊತೆ, ನಮ್ಮ ಅಮ್ಮಮ್ಮನ ಜೊತೆ ಒಂಥರ ಅವರು ಕೀಟ್ಲೆ ಮಾಡ್ತಾ ಇರ್ತಾರೆ. ಕೀಟ್ಲೆ ಮಾಡ್ಕೊಂಡು ಆರಾಮಾಗಿ ನಗಾಡ್ಕೊಂಡು ಎಲ್ಲ ಸೀನ್‌ಗಳು ಮಾಡ್ತೀವಿ. ಸೊ ಫ್ರಮ್ ದ ಚೈಲ್ಡ್‌ಹುಡ್ ಈಗ ನಾನು ಇದನ್ನೇ ಆಗ್ಬೇಕಪ್ಪ, ಇದೇ ನಂದು ಗುರಿ, ನಾನು ಇದನ್ನ ಡ್ರೀಮ್ ನಂದು. ಸೊ ಫುಲ್ಫಿಲ್ ಮಾಡ್ತೀನಿ ಅನ್ನುವಂಥ ಮೂಮೆಂಟ್ ಅಥವಾ ಸ್ಟೇಜ್ ಅಂತ ಬಂದಾಗ ನೀವು ಕಲಾವಿದೆ ಆಗಬೇಕು ಅಂತ ಅಂದ್ಕೊಂಡಿದ್ರಾ? ಅಥವಾ ಈ ಒಂದು ಫಿಲ್ಮ್ ಇಂಡಸ್ಟ್ರಿ ಸೀರಿಯಲ್ ಅಂತ ಮಾಡ್ಬೇಕಂತ ಅಂದ್ಕೊಂಡಿದ್ರಾ? ಅಥವಾ ನಿಮ್ಮ ರೂಟ್ ಬೇರೆ ಆಗಿತ್ತಾ? ಇಲ್ಲ ನನಗೇನು ಗೊತ್ತಿಲ್ಲ. ನಾನು ಟಿಕ್ಟಾಕ್ ಫಸ್ಟ್ ಮಾಡಿದ್ದು ಟಿಕ್ಟಾಕ್ ಅನ್ಸುತ್ತೆ. ಇಲ್ಲ ಅದಕ್ಕಿಂತ ಮುಂಚೆ ನಾನು ಇದು ಒಂದು ಆ್ಯಡ್ ಶೂಟ್ ಮಾಡಿದೆ. ಸಾಯಿ ಪ್ರಕಾಶ್ ಸರು ಕರೆದ್ಬಿಟ್ಟು ಒಂದು ಮಾಡು ಸುಮ್ಮನೆ ಅಂತ ಕೊಟ್ಟಿದ್ರು. ಅದಾದ್ಮೇಲೆ ಅವ್ರು ಹೇಳಿದ್ದಕ್ಕೆ ನಾನು ಇವತ್ತು ಇಲ್ಲಿರೋದು. ನೋಡು, ನೀನು ಟ್ರೈ ಮಾಡು, ಆಗ್ಬೋದು, ಹೀರೋಯಿನ್ ಆಗಿ ನೀನು ಸೆಲೆಕ್ಟ್ ಆಗ್ಬೋದು, ಟ್ರೈ ಮಾಡು ಅಂತ ಹೇಳಿದ್ರು. ನಾನು ಇದ್ಬಿಟ್ಟು ನಾನಾ ಬೇಡ, ಯಾಕೆ ಬೇಡ, ನಾನು ಓದ್ಕೊಂಡು ಚೆನ್ನಾಗಿದ್ದೀನಲ್ಲ ಅಂತ. ಅವಾಗ 7th ಇದ್ದೆ ಆವಾಗ ಇದ್ಬಿಟ್ಟು ಇಲ್ಲ ಟ್ರೈ ಮಾಡು ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಆಡಿಷನ್ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೂವಿಗೆಲ್ಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಮೂವಿ ಸೆಲೆಕ್ಟ್ ಆದೆ, ಒಂದು ಹೀರೋ ಫ್ರೆಂಡ್ ರೋಲು, ಚಿಕ್ಕ ವಯಸ್ಸಲ್ಲಿದ್ದಾಗ ಅದು ಸ್ಟಾರ್ಟ್ ಆಯಿತು. ಅದಾದಮೇಲೆ ಇದು ಸೀರಿಯಲ್ ಜರ್ನಿ ಮತ್ತು ಆಲ್ಬಮ್ ಸಾಂಗು ಅದೆಲ್ಲ ಸ್ಟಾರ್ಟ್ ಆಯಿತು. ಅವರಿಂದನೇ ಸ್ಟಾರ್ಟ್ ಆಗಿತ್ತು. ಮೇನ್ ಈ ಸೀರಿಯಲ್ಲು ಇದೇನಿದೆ ಅವರಿಂದನೇ. ಸೊ ಈ ನಿಮ್ಮ ಜರ್ನಿಗೆ ನಿಮ್ಮ ಪೇರೆಂಟ್ಸ್‌ನ ಸಪೋರ್ಟ್ ಯಾವ ರೀತಿ ಆಗಿದೆ? ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಿಜವಾಗ್ಲೂ ಮೇಲೆ ಬರೋದಕ್ಕಾಗಲ್ಲ. ಯಾವಾಗಲೂ ಅಷ್ಟೇ, ಪ್ರತಿ ದಿನಾನೂ ಅಷ್ಟೇ. ನಾನು ಶೂಟಿಂಗ್ ಹೋದಾಗ ಬಂದಾಗ ಎಲ್ಲಿ ಏನಾಯಿತು ಎಲ್ಲ ಸಪೋರ್ಟ್ ಮಾಡ್ತಾರೆ. ಹೆಂಗೆ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಫೋನ್ ಮಾಡೋದು, ಏನು ಮಾಡ್ತಾಯಿದ್ದೆ ಅಂದರೆ ಇವಾಗವರೆಗೂ ನಮ್ಮ ಅಕ್ಕ ಬರ್ತಾಯಿದ್ರು ಶೂಟಿಂಗಿಗೆ. ಇಲ್ಲೂ ಬರ್ತಾರೆ, ಅಲ್ಲಿ ಹೈದರಾಬಾದಲ್ಲೂ ಬರ್ತಾರೆ. ಸಿಕ್ಕಾಪಟ್ಟೆ ಸಪೋರ್ಟಿವ್ ಎಲ್ಲರೂ ಫ್ಯಾಮಿಲಿ ಫುಲ್ ತುಂಬ ಸಪೋರ್ಟಿವ್ ಇದೆ. ಸೊ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿ, ಜೊತೆಗೆ ಈಗ ಸೀರಿಯಲ್‌ನಲ್ಲಿ ನಟಿಯಾಗಿ ನೀವು ಅಭಿನಯವನ್ನು ಮಾಡ್ತಾ ಇದ್ದೀರಾ. ಸೊ ಸಾಕಷ್ಟು ಸಪ್ರೇಟ್ ಆಗಿರೋ ಫ್ಯಾನ್ ಬೇಸಿಗಂತೂ ಕೊರತೆನೇ ಇಲ್ಲ. ಸೊ ನಿಮ್ಮನ್ನು ಪ್ರೀತಿಸುವಂಥ ಅಭಿಮಾನಿಗಳಿಗೆ ನೀವೇನು ಹೇಳ್ತೀರಾ? ಅವರಿಗೆ ಅಭಿಮಾನಿಗಳೇ ನಮ್ಮನೆ ದೇವರು. ನಿಜ, ಅದು ಅವ್ರಿಲ್ಲ ಅಂದರೆ ನಾವಿಲ್ಲ. ನಾವು ಇಲ್ಲಿದ್ದೀವಿ. ಅಷ್ಟು ಜನದ ಸಪೋರ್ಟ್ ಸಿಗೋದು ಅದು ಸಾಮಾನ್ಯ ವಿಷಯನೇ ಇಲ್ಲ. ಅಂಥದ್ದು ಮುದ್ದು ಸೊಸೆಗೆ ಅಪ್ಪ ಕ್ರೇಜ್ ನೋಡ್ಬಿಟ್ಟು ನಾನೇ ಒಂದು ಕ್ಷಣ ದಂಗಾಗೋಗಿದ್ದೀನಿ. ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಇದೇ ಥರ ನಮ್ಮ ಸೀರಿಯಲ್ ಬರ್ತಾನೆ ಇರುತ್ತೆ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ. ಸೊ ನೀವು ಸಿಂಗರಾ, ಬಾತ್ರೂಮ್ ಸಿಂಗರಾ? ಸಿಂಗರೇ ಅಲ್ಲ, ಬಾತ್ರೂಮ್ ಸಿಂಗರು ಅಲ್ವಾ? ಮತ್ತೆ ಒಂದೊಳ್ಳೆ ಹಾಡು ಹೇಳ್ದಂಗಿತ್ತಪ್ಪ. ಸುಮ್ಮನೆ ಇರಿ, ಒಂದು ಟ್ರೈ ಮಾಡ್ಬೋದು. ನಂಗೆ ಬರಲ್ಲ ಹಾಡೆಲ್ಲ, ಸುಮ್ಮನೆ ಆಮೇಲೆ ಓಡೋಗ್ಬಿಡ್ತಾರೆ ಎಲ್ಲರೂ. ಇಲ್ಲ ಹಾಡೆಲ್ಲ ಬೇಡ. ಇಷ್ಟೊತ್ತು ಹೇಳಿದ್ರಪ್ಪ ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೆ ಅಂತ ಹೇಳಿ ಲೈನ್ ಹೇಳಿದ ಅಷ್ಟೇ, ನಾನು ಸುಮ್ಮನೆ ಇರಿ ನೀವು. ಓಕೆ. ಸೊ ಓವರಾಲ್ ಆಗಿ ನಿಮ್ಮ ಒಂದು ಸೀರಿಯಲ್ ತಂಡದ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ನಮ್ಮ ಸೀರಿಯಲ್ ಎಲ್ಲರೂ ಮೇನ್ ಕೆಲಸ ಎಲ್ಲರೂ ಅಷ್ಟೇ. ನಮ್ಮ ಡೈರೆಕ್ಟ್ರಿಂದ ಹಿಡಿದು ಒಂದು ಪ್ರೊಡಕ್ಷನ್ ಅವರಾಗಿರ್ಬೋದು, ಸೆಟ್ ಅವರಾಗಿರ್ಬೋದು, ಲೈಟ್ ಬಾಯ್ಸ್ ಆಗಿರ್ಬೋದು, ಎಲ್ಲರೂ ಕೆಲಸ ಬಂದ್ವಾ. ಎಲ್ಲರೂ ಏನೇನು ಕೆಲಸ ಇದೆ ಎಲ್ಲ ಮಾಡಿಕೊಂಡು ಸಪೋರ್ಟಿವು, ಎಲ್ಲರೂ ಚಿಲ್ಲು, ಏನು ಟೆನ್ಷನ್ ಇರಲ್ಲ ನಮಗೆ. ಆರಾಮಾಗಿರ್ತೀವಿ ಸೆಟ್ಟಲ್ಲಿ. ಖುಷಿ ಆಗುತ್ತೆ. ಒಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ನಮ್ಮ ಸೆಟ್. ಓಕೆ. ಸೊ ರೀಟೇಕ್ಸ್ ಅಂತ ಬಂದಾಗ ಜಾಸ್ತಿ ರೀಟೇಕ್ಸ್ ಏನಾದರೂ ತಗೋತೀರಾ, ಅಥವಾ ಇಂಥ ಸೀನ್ ನನಗೆ ಕಷ್ಟ ಕಣಪ್ಪ ಅಂತ ಅನ್ಸೋದು? ಹೌದು, ನನಗೆ ಕಷ್ಟ ಕೆಲವೊಂದು ಸೀನು. ಈಗ ಏನಾದರೂ ಒಂದು ಈ ಥರ ರೋಪ್ ಹಾಕೋದು ಏನಾದರೂ ಇರುತ್ತಲ್ಲ, ತುಂಬ ಕಷ್ಟ ನನಗೆ. ಕೆಲವೊಂದು ವರ್ಡ್ಸ್ಗಳು ತುಂಬ ಉದ್ದ ಬರೆದ್ಬಿಡ್ತಾರೆ. ಆ ವರ್ಡ್ಸ್ಗಳು ಬರೋದೇ ಇಲ್ಲ. ನಮ್ಮ ಯತೀಶ್ ಸರ್ ನೋಡ್ತಾ ಇರ್ತಾರೆ, ಬರಲ್ಲ ನಿಂಗೆ ಬರಲ್ಲ ಅಂತಾರೆ. ಯತೀಶ್ ಸರ್ ಪ್ಲೀಸ್ ಅಂದಿರ್ತೀನಿ ನಾನು. ಪಾಪ ಅವರು ತಾಳ್ಮೆಯಿಂದ ಕುತ್ಕೊಂಡು ಪುಟ ಇದು ಹಿಂಗೆ ಪುಟ ಸರಿ ಆಯ್ತು ಪುಟ ಇಷ್ಟು ತಗೋ ಅಂತ ನೀಟಾಗಿ ಹೇಳ್ಕೊಡ್ತಾರೆ. ಆ ಸೀನ್ಗಳು ಭಯ ಆಗುತ್ತೆ. ಅಂದರೆ ಒಂದೊಂದು ವರ್ಡ್ಸ್ ತುಂಬ ಇಂಪಾರ್ಟೆಂಟ್ ಆಗಿಬಿಡುತ್ತೆ.
ಗ್ರೋಪ್ ಹಾಕ್ಬೇಕಾರೆ ಒಂದು ವಾಯ್ಸ್ ನೀಟಾಗಿರಬೇಕು, ಬೇಸ್ ವಾಯ್ಸಲ್ಲಿ ಮಾತಾಡಬೇಕು. ಈಗ ನಾರ್ಮಲ್ ಹಿಂಗೆ ಮಾತಾಡ್ತಿದ್ದೀನಿ, ಹಿಂಗೆ ಮಾತಾಡೋಕ್ಕೆ ಬಿಡಲ್ಲ, ಬೇಸ್ ಅಂತ ಅದು ಸ್ವಲ್ಪ ತುಂಬ ಕಷ್ಟ. ಸೊ ಓವರಾಲ್ ಆಗಿ ನಿಮ್ಮ ಸೀರಿಯಲ್ ಒಂದು ಅದ್ಭುತವಾದ ಹಾದಿಯಲ್ಲಿ ಹೋಗ್ತಾ ಇದೆ. ಮತ್ತಷ್ಟು ಎಪಿಸೋಡ್ಸ್ ನಿಮ್ದಾಗಲಿ, ಹಾಗೆ ಇನ್ನೂ ಸಿಕ್ಕಾಪಟ್ಟೆ ಎಲ್ಲ ಆಪರ್ಚುನಿಟಿ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.